ಬಾಂಗ್ಲಾದೇಶದಲ್ಲಿ ಮತ್ತೋರ್ವ ಹಿಂದೂ ಯುವಕನ ಬರ್ಬರ ಕೊಲೆಯಾಗಿದೆ. ಮಲಗಿದ್ದಂತಹ 23 ವರ್ಷದ ಹಿಂದೂ ಯುವಕನನ್ನ ಸಜೀವವಾಗಿ ದಹಿಸಲಾಗಿದೆ. ಬಾಂಗ್ಲಾದೇಶದ ಚುನಾವಣೆ ಹೊಸ್ತಿಲಲ್ಲೇ ಹಿಂದೂ ಯುವಕನ ಬರ್ಬರ ಹತ್ಯೆ ನಡೆದು ಹೋಗಿದೆ. ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಚಂಚಲ್ ಚಂದ್ರ ಎಂಬಾತನನ್ನ ಕೊಲೆ ಮಾಡಲಾಗಿದೆ. ಗ್ಯಾರೇಜ್ನಲ್ಲಿ ಮಲಗಿದ್ದಂತಹ ಸಂದರ್ಭದಲ್ಲಿ ಇಂಥದ್ದೊಂದು ಕೃತ್ಯವನ್ನ ಕಿಡಿಗೇಡಿಗಳು ಎಸಗಿದ್ದಾರೆ. ಬಾಂಗ್ಲಾದೇಶದ ನರಸಿಂಗಿ ಜಿಲ್ಲೆಯಲ್ಲಿ ನಡೆದಿರುವಂತಹ ದಾರುಣ ಘಟನೆ ಇದು. ಸಿಸಿಟಿವಿ ಫುಟೇಜ್ ಅನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಚಂಚಲ್ ಚಂದ್ರ 23 ವರ್ಷದ ಯುವಕ, ಈತನ ಜೀವ ಹೋಗಿದೆ. ಕಳೆದ ಒಂದೂವರೆ ತಿಂಗಳ ಅವಧಿಯಲ್ಲಿ ಸುಮಾರು 15ಕ್ಕೂ ಹೆಚ್ಚು ಯುವಕರು, ಅಪ್ರಾಪ್ತರು ಸೇರಿದಂತೆ 15ಕ್ಕೂ ಹೆಚ್ಚು ಹಿಂದೂ ಯುವಕರು ಬಾಂಗ್ಲಾದೇಶದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಪ್ರಶ್ನೆ ಮಾಡ್ತಾ ಇದೆಯಾ ಅಂತಾರಾಷ್ಟ್ರೀಯ ಸಮಾಜ ಅಥವಾ ಅಂತಾರಾಷ್ಟ್ರೀಯ ವೇದಿಕೆಗಳು ಅಂತ ಕೇಳಿದ್ರೆ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ಯಾರಿಗೂ ಅದು ಬೇಕಾಗೂ ಇಲ್ಲ. ಬಾಂಗ್ಲಾದೇಶದಲ್ಲಿ ಇಷ್ಟೊಂದು ಬರ್ಬರವಾಗಿ ಕೊಲೆಗಳು ನಡೀತಾ ಇದ್ರು. ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಕೊಲೆಗಳಾದಾಗ ಪ್ರಶ್ನೆ ಮಾಡುವಂತಹ ದೇಶದ ಜಗತ್ತಿನ ದೊಡ್ಡ ದೊಡ್ಡ ನಾಯಕರು ಅನಿಸ್ಕೊಂಡವರು, ಶಾಂತಿ ದೂತರು ಅನಿಸ್ಕೊಂಡವರು ಯಾರಿದ್ದಾರೋ ಅವ್ರು ಯಾರೂ ಬಾಂಗ್ಲಾದೇಶದಲ್ಲಾಗ್ತಾ ಇರುವಂತಹ ಹಿಂದೂಗಳ ನರಮೇಧದ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನೋದೇ ಆಘಾತಕಾರಿಯಾಗಿರುವಂತಹ ಸಂಗತಿ. ಕಳೆದ ಡಿಸೆಂಬರ್ನಲ್ಲಿ ದೀಪಕ್ ಚಂದ್ರನ ಕೊಲೆಯಿಂದ ಇದು ಆರಂಭ ಆಯಿತು. ದೀಪಕ್ ಚಂದ್ರ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದ ಅನ್ನುವಂತಹ ಸುಳ್ಳು ಆರೋಪವನ್ನ ಮಾಡಿದ್ರು. ಪೊಲೀಸ್ ಸ್ಟೇಷನ್ ನಲ್ಲಿದ್ದ ಆತನನ್ನ ಹೊರಗಡೆ ಹೇಳ್ಕೊಂಡು ಬಂದು ಆತನನ್ನ ಸಾಯುವ ಹಾಗೆ ಹೊರಡಿದ್ರು. ಮರಕ್ಕಟ್ಟಿ ಹಾಕಿ ಆತನನ್ನ ಸುಟ್ಟು ಹಾಕಿದ್ರು. ಅದಾದ ನಂತರ ಸಾಲು ಸಾಲಾಗಿ ಹಿಂದೂಗಳ ಮೇಲೆ ದಾಳಿ ನಡೀತಾನೆ ಇದೆ. ಬಾಂಗ್ಲಾದೇಶದಲ್ಲಿ ಪದೇ ಪದೇ ಅಟ್ಯಾಕ್ಗಳಾಗ್ತಾನೆ ಇದ್ದಾವೆ. ಈಗ ಮತ್ತೋರ್ವ ಯುವಕ ಜೀವ ಕಳ್ಕೊಂಡಿದ್ದಾನೆ. ಇಡೀ ಕುಟುಂಬಕ್ಕೆ ಈತ ಒಬ್ಬನೇ ಇದ್ದಿದ್ದಂತೆ ದುಡಿಯುವಂತಹ ವ್ಯಕ್ತಿ. ಈತ ದುಡಿದು ತಂದಿದ್ರಲ್ಲಿ ಇಡೀ ಕುಟುಂಬ ಜೀವನವನ್ನ ನಡೆಸ್ತಾ ಇತ್ತು, ಹೊಟ್ಟೆಗೆ ಹಿಟ್ಟು ತಿಂತಾ ಇತ್ತು. ಆದ್ರೆ ಈಗ ಈತನನ್ನ ಬರ್ಬರವಾಗಿ ಹತ್ಯೆ ಮಾಡುವಂತಹ ಕೆಲಸವನ್ನ ಅಲ್ಲಿರುವಂತಹ ಇಸ್ಲಾಮಿಕ್ ಮೂಲಭೂತವಾದಿಗಳು, ಉಗ್ರವಾದಿಗಳು ಮಾಡಿದ್ದಾರೆ. ಬಾಂಗ್ಲಾದೇಶದಲ್ಲಿ ಸದ್ಯದಲ್ಲೇ ಚುನಾವಣೆ ನಡೆಯುತ್ತೆ. ಆದ್ರೆ ಆ ಚುನಾವಣೆಯ ಹೊಸ್ತಿಲಲ್ಲೇ ಇಂಥ ಕೃತ್ಯಗಳು ಮತ್ತಷ್ಟು ಹೆಚ್ಚಾಗಿರೋದು ಆಘಾತಕ್ಕೆ ಕಾರಣ ಆಗಿದೆ, ಆತಂಕಕ್ಕೆ ಕಾರಣ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.